ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬಾ ಚೆನ್ನಾಗಿ ಕಾಣುವಾಗಿ ಲಕ್ಷ್ಮೀ ದೇವಿ ಯಾವ ರೀತಿಯೆಲ್ಲ ಸೀರೆಗಳನ್ನು ನಾವು ಉಡಿಸ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ 4 ರೀತಿಯ ಅಲಂಕಾರಗಳನ್ನು ತೋರಿಸ್ತಾ ಇದ್ದೀನಿ. ಸೀರೆ ಫೋಲ್ಡಿಂಗ್ ಒಂದೇ ರೀತಿಯಾಗಿ ಮರ್ಚಿಬಿಟ್ಟು ಬೇರೆ ಬೇರೆ ರೀತಿಯಲ್ಲಿ ನಾವು ಯಾವ ಥರ ಡಿಸೈನ್ ಆಗಿ ಲಕ್ಷ್ಮೀ ದೇವನ ಅಲಂಕಾರ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಈ ವರ್ಷ ಲಕ್ಷ್ಮೀ ಹಬ್ಬಕ್ಕೆ ಉಡಿಸ್ಬೋದು. ಸೀರೆಯನ್ನು ಅಗಲವಾಗಿ ಹಾಕ್ಕೊಂಡಿದ್ದೀನಿ. ಚಿಕ್ಕದಾಗಿ ನರಿಗೆಗಳನ್ನು ಸೀರೆಯ ಮೊದಲನೇ ಭಾಗ ಇರುತ್ತಲ್ವ, ನಾವು ಉಡ್ತೀವಲ್ವ, ಆ ಭಾಗದಿಂದ ನಾನು ಚಿಕ್ಕದಾಗಿ ನರಿಗೆಗಳನ್ನ ಮಾಡ್ತಾಯಿದ್ದೀನಿ. ಸುಮಾರು ನಾನು ಇಲ್ಲಿಂದ 15ರಿಂದ 16 ನರಿಗೆಗಳನ್ನಾಗಿ ಮಾಡ್ಕೊಂಡಿದ್ದೀನಿ. ಪಲ್ಲು ಸೈಡಿಂದ 1 ಅಥವಾ 1.5 ಮಾರಷ್ಟು ಬಿಟ್ಬಿಟ್ಟು ಈ ರೀತಿ ನರಿಗೆಗಳನ್ನ ಮಾಡ್ಕೊಂಡ್ಬಿಟ್ಟು ಎಲ್ಲ ನರಿಗೆಗಳನ್ನ ನೀಟಾಗಿ ಜೋಡಿಸ್ಕೊಳ್ಳಿ. ಎಲ್ಲ ನರಿಗೆಗಳನ್ನ ನೀಟಾಗಿ ಜೋಡಿಸ್ಬಿಟ್ಟು ಸಮನಾಗಿ ಎರಡೂ ಕಡೆ ಇದೆಯಾ ಅಂತ ಒಂದ್ಸರಿ ಚೆಕ್ ಮಾಡಿಬಿಟ್ಟು ಬಟ್ಟೆ ಕ್ಲಿಪ್ಗಳನ್ನು ಎರಡೂ ಕಡೆ ನೀಟಾಗಿ ಹಾಕಬೇಕು. ಸೀರೆಯ ಮಧ್ಯಭಾಗದಲ್ಲಿ ಮಾಡಿರೋ ನರಿಗೆಗಳನ್ನ ಸಹ ನೀಟಾಗಿ ಸಮನಾಗಿ ಜೋಡಿಸ್ಕೊಂಡ್ಬಿಟ್ಟು ಅಲ್ಲಿಗೂ ಸಹ ನಾನೊಂದು ಬಟ್ಟೆ ಕ್ಲಿಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸೀರೆ ಎಲ್ಲ ಈ ರೀತಿ ಹಿಡಿದ್ಬಿಟ್ಟು ನೋಡಬೇಕು, ಸಮನಾಗಿ ನರಿಗೆಗಳೆಲ್ಲ ಈಕ್ವಲ್ ಆಗಿ ಬಂದಿದೆಯಾ ಅಂತ ನೋಡಿಬಿಟ್ಟು ಈ ರೀತಿ ಫೋಲ್ಡ್ ಮಾಡಿ ಸೈಡಿಗೆ ಇಡ್ತಾ ಇದ್ದೀನಿ. ಈ ಪಲ್ಲು ಸೈಡ್ ಏನಿದೆ ಅಲ್ಲಿ ತುಂಬಾ ಚಿಕ್ಕದಾಗಿ ನರಿಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಸುಮಾರು ಒಂದು 7ರಿಂದ 8 ಅಥವಾ ಒಂದು 6 ನರಿಗೆ ಆದರೆ 6 ನರಿಗೆ ಮಾಡ್ಕೊಳ್ಳಿ. ಈ ರೀತಿ ಚಿಕ್ಕದಾಗಿ ನರಿಗೆ ಮಾಡಿಬಿಟ್ಟು ನೀವೊಂದು ಪಿನ್ ಆದರೂ ಹಾಕ್ಬೋದು ಅಥವಾ ಬಟ್ಟೆ ಕ್ಲಿಪ್ಪಿಂದ ಸಹ ಇಲ್ಲಿ ಸೆಕ್ಯೂರ್ ಮಾಡ್ಬೋದು. ಪಲ್ಲು ಸೈಡು ಸಹ ಈ ರೀತಿ ಸ್ವಲ್ಪ ದೂರಕ್ಕೂ ಒಂದೊಂದು ಕ್ಲಿಪ್ಗಳನ್ನ ಹಾಕ್ಕೊಳ್ಳಿ. ಆವಾಗ ನಿಮಗೆ ಈ ನರಿಗೆಗಳು ಏನಿದೆ ನೋಡಿ ಎಲ್ಲೂ ಜಾರೋದಿಲ್ಲ. ಆವಾಗ ನೀಟಾಗಿ ಈ ರೀತಿ ಕೂತ್ಕೊಳ್ಳುತ್ತೆ. ಒಂದು ಹತ್ರ ನರಿಗೆ ಮಾಡಿದರೆ ಸಾಕು, ನಿಮ್ಗೆ ಆಟೋಮೆಟಿಕ್ಕಾಗಿ ಎಲ್ಲ ಕಡೆ ನರಿಗೆಗಳು ಹಾಗೆ ಈಸಿಯಾಗಿ ಸಿಗ್ತಾ ಇರುತ್ತೆ. ಈ ರೀತಿ ಎಲ್ಲವನ್ನು ಕೂಡಿಸ್ಬಿಟ್ಟು ಬಟ್ಟೆ ಕ್ಲಿಪ್ನ ಹಾಕಿದ್ರಾಯಿತು. ಈ ರೀತಿ ಸೀರೆಯನ್ನು ಫೋಲ್ಡ್ ಮಾಡಿಬಿಟ್ಟು ನೀಟಾಗಿ ಮರ್ಚಿಬಿಟ್ಟು ಒಂದು ಕಡೆ ಇಟ್ಕೊಳ್ಳಿ. ನೆಕ್ಸ್ಟ್ ಈಗ ಯಾವ ರೀತಿ ಸೀರೆಯನ್ನು ಉಡಿಸೋದು ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ನಾನಿಲ್ಲಿ ಕಾಲುಗಳನ್ನು ಯಾವ ರೀತಿ ಫೋಲ್ಡ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಈ ಕಾಲುಗಳು ನಾನೇ ಲಾಸ್ಟ್ ಇಯರ್ ಮಾಡ್ಕೊಂಡಿದ್ದೆ, ಹಬ್ಬಕ್ಕೆ ಅಂತಲೇ ಮಾಡ್ಕೊಂಡಿದ್ದು. ಅದನ್ನು ನಾನೀಗ ಸ್ಟ್ರೈಟೇ ಮಾಡಿದ್ದೆ. ನನಗಿವಾಗ ಫೋಲ್ಡ್ ಮಾಡಿರೋ ಶೇಪಲ್ಲಿ ಬೇಕಾಗಿರೋದ್ರಿಂದ ಒಂದು ಥ್ರೆಡ್ಡಿಂದ ಇಲ್ಲಿ ಮರ್ಚಿಬಿಟ್ಟು ಥ್ರೆಡ್ಡನ್ನು ಕಟ್ಕೊಳ್ತಾ ಇದ್ದೀನಿ. ಈ ರೀತಿ ಈಕ್ವಲಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಕಾಲನ್ನ ಫೋಲ್ಡ್ ಮಾಡಿಬಿಟ್ಟು ದಾರದಿಂದ ನಾನಿಲ್ಲಿ ಕಟ್ಟುತ್ತಾ ಇದ್ದೀನಿ. ಸ್ವಲ್ಪ ದಾರ ದಪ್ಪ ಇದ್ದರೆ ಒಳ್ಳೆಯದು. ಫಸ್ಟು ಒಂದು ಕಡೆ ಥ್ರೆಡ್ಡನ್ನು ಕಟ್ಟಿದ್ದೀನಿ. ಕಟ್ಬಿಟ್ಟು ಸ್ವಲ್ಪ ಗ್ಯಾಪ್ ಬಿಟ್ಟು ಮತ್ತೆ ಮೇಲ್ಗಡೆ ಕಟ್ಬಿಟ್ಟು ಎರಡು ಕಡೆ ಬಿಗಿಯಾಗಿ ದಾರನ ಆ ಕಡೆ ಮತ್ತು ಈ ಕಡೆ ಕಟ್ಟಿರೋ ದಾರ ಎರಡೂ ಕಡೆಯಿಂದ ಎಳೆದ್ರೆ ಈ ರೀತಿ ಆಟೋಮೆಟಿಕ್ಕಾಗಿ ಶೇಪ್ ಬರುತ್ತೆ. ಈ ರೀತಿ ಟೈಟಾಗಿ ಕಟ್ಟಬೇಕು. ನೀವೆಷ್ಟು ಟೈಟಾಗಿ ಕಟ್ಟುತ್ತೀರೋ ಅಷ್ಟು ನೀಟಾಗಿ ಶೇಪ್ ಕಾಣ್ತಾ ಇರುತ್ತೆ. ಇದೇ ರೀತಿ 2 ಕಾಲುಗಳನ್ನ ರೆಡಿ ಮಾಡ್ಕೋಬೇಕು. ಅಥವಾ ನಿಮ್ಮ ಹತ್ರ ಆಲ್ರೆಡಿ ಫೋಲ್ಡ್ ಮಾಡಿರೋ ಕಾಲುಗಳೇ ಇತ್ತು ಅಂದರೆ ಅದನ್ನೇ ಡೈರೆಕ್ಟಾಗಿ ನೀವು ಇಡ್ಬೋದು. ಮತ್ತೆ ಕಟ್ಟೋ ಅಂಥ ಅವಶ್ಯಕತೆ ಏನಿರೋದಿಲ್ಲ. ಇವಾಗ ಸೀರೆ ಉಡ್ಸೋದಕ್ಕೆ ಯಾವ ರೀತಿ ಪೀಠ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಕೆಳಗಡೆ ನಾನೊಂದು ದೊಡ್ಡ ಟೇಬಲ್ ಇಟ್ಟಿದ್ದೀನಿ. ಅದ್ರ ಮೇಲೆ 1 ಅಡಿ ಹೈಟ್ ಇರೋವಷ್ಟು ಒಂದು ಟೇಬಲ್ನ ಇಟ್ಬಿಟ್ಟು ಅಲ್ಲಿಗೊಂದು ಬಟ್ಟೆಯನ್ನು ಕವರ್ ಮಾಡಿಬಿಟ್ಟು ಅದ್ರ ಮೇಲೆ 2 ಬಿಂದಿಗೆಯನ್ನು ಇಟ್ಟಿದ್ದೀನಿ. ಮೇಲಿನ ಬಿಂದಿಗೆಯ ಕಂಠದ ಭಾಗಕ್ಕೆ ಒಂದು ಕೋಲನ್ನು ಕಟ್ಟಿದ್ದೀನಿ. ಮೇಲ್ಗಡೆ ಭಾಗದ ಬಿಂದಿಗೆಗೆ ಒಂದು ಬ್ಲೌಸ್ ಪೀಸನ್ನು ಕಟ್ಟಿದ್ದೀನಿ. ನಾನು ಹಿಂದ್ಗಡೆ ಒಂದು ಗಂಟನ್ನು ಕಟ್ಟಿದ್ದೀನಿ, ಅದಕ್ಕೆ ಅಷ್ಟೇ. ಈ ಕೆಳಗಡೆ ಬಿಂದಿಗೆಯ ಕಂಠ ಭಾಗ ಏನಿದೆ ಅಲ್ಲಿಗೆ ನಾನು ಕಾಲುಗಳನ್ನು ಕಟ್ಕೊಳ್ತಾ ಇದ್ದೀನಿ. ಇವಾಗ ಸೀರೆಯನ್ನು ತೊಗೊಂಡಿದ್ದೀನಿ. ಸೀರೆಯ ಪಲ್ಲು ಸೈಡನ್ನು ಬ್ಯಾಕ್ ಸೈಡನ್ನ ಇಟ್ಟಿದ್ದೀನಿ. ಆವಾಗ ಸೀರೆ ಈಗ ಮರ್ಚಿದ್ದು ಏನಿದೆ ನೋಡಿ, ಅದನ್ನು ಈ ಹಿಂದೆಗಡೆ ಭಾಗದಿಂದ ಸೀರೆಯ ಕೆಳಗಿನ ಬಿಂದಿಗೆಯ ಕಂಠದ ಸಮಕ್ಕೆ ಇಟ್ಬಿಟ್ಟು ಪೂರ್ತಿಯಾಗಿ ಕಾಲುಗಳ ಮೇಲೆ ಎರಡೂ ಕಡೆ ಸೀರೆಯನ್ನು 2 ಕಾಲುಗಳ ಮೇಲೆ ಹಾಕಿದ್ದೀನಿ. ಹಾಕ್ಬಿಟ್ಟು ನೀಟಾಗಿ ಈಕ್ವಲಾಗಿ ಇದೆಯಾ ಅಂತ ಒಂದ್ಸರಿ ಚೆಕ್ ಮಾಡಿಬಿಟ್ಟು ಅಲ್ಲಿಗೆ ಒಂದು ಪಿನ್ನನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ನರಿಗೆಗಳನ್ನು ನೀಟಾಗಿ ಮೇಲೆ ಚೆಕ್ ಮಾಡ್ಕೊಳ್ಳಿ. ಎಲ್ಲ ನರಿಗೆಗಳು ಇದೆಯಾ, ಕೈಯಲ್ಲಿ ಹಿಡ್ದಿರೋದು ಇದೆಯಾ ಅಂತ ನೋಡಿಬಿಟ್ಟು ಒಂದು ಪಿನ್ನಿಂದ ಇಲ್ಲಿ ಟೈಟಾಗಿ ಹಾಕ್ಕೊಳ್ಳಿ. ಸೀರೆಯ ಕೆಳಭಾಗದಲ್ಲೆಲ್ಲ ಹಾಕಿರೋ ಕ್ಲಿಪ್ಗಳನ್ನ ತೆಗಿತಾ ಇದ್ದೀನಿ. ಪಲ್ಲು ಸೈಡ್ ಚಿಕ್ಕದಾಗಿ ಮರ್ಚಿಟ್ಟಿದ್ವಲ್ಲ ನಾವು ನರಿಗೆಗಳನ್ನ, ಆ ಸೀರೆಯನ್ನು ತೊಗೊಂಡಿದ್ದೀನಿ. ತೊಗೊಂಡ್ಬಿಟ್ಟು ನಾನಿಲ್ಲಿ ವಿ ಶೇಪಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ರೀತಿ ಡಿಸೈನಾಗಿ ಇಷ್ಟ ಆಗುತ್ತೋ ಆ ರೀತಿ ನೀವು ಮೇಲೆ ಹಾಕ್ಕೋಬೋದು. ಒಂದು ಸೈಡ್ ಇಷ್ಟನೋ ಅಥವಾ ಮೇಲೆಯಿಂದ 2 ವಿ ಶೇಪ್ ಇಷ್ಟ ಆಗುತ್ತೋ, ನಿಮಗೆ ಯಾವ ರೀತಿ ನಿಮ್ಗೆ ಇಷ್ಟ ಆಗುತ್ತೋ ಆ ರೀತಿ ಹಾಕ್ಕೊಳ್ಳಿ. ನಾನಿಲ್ಲಿ ವಿ ಶೇಪಲ್ಲಿ ಸೀರೆಯನ್ನು ಫೋಲ್ಡ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ.
ವಿ ಶೇಪಲ್ಲಿ ಈ ರೀತಿ ಸೀರೆ ಹಾಕಿದ್ಮೇಲೆ ಆ ಬಟ್ಟೆ ಕ್ಲಿಪ್ ಹಾಕಿರೋದೇನಿದೆ ಅದನ್ನೆಲ್ಲ ತೆಗಿತಾ ಇದ್ದೀನಿ. ಮೇಲ್ಗಡೆ ಸೀರೆ 2 ಭಾಗದಿಂದನೂ ಒಂದೊಂದು ನರಿಗೆಗಳನ್ನ ತೊಗೊಂಡ್ಬಿಟ್ಟು ಮೇಲ್ಗಡೆ ಬಿಂದಿಗೆಯ ಕಂಠದ ಭಾಗಕ್ಕೆ 2 ನರಿಗೆಗಳನ್ನ ಸೇರಿಸ್ಬಿಟ್ಟು ಅಲ್ಲೊಂದು ಪಿನ್ನನ್ನು ಹಾಕಬೇಕು. ಸೀರೆನ ಈ ರೀತಿ ವಿ ಶೇಪಲ್ಲಿ ನೀಟಾಗಿ ಮರ್ಚಿಬಿಟ್ಟು 2 ಬಿಂದಿಗೆಯ ಮಧ್ಯಭಾಗಕ್ಕೆ ಈ ರೀತಿ ಒಂದು ಥ್ರೆಡ್ಡನ್ನು ಕಟ್ತಾ ಇದ್ದೀನಿ. ಹಿಂದೆಗಡೆ ಎಕ್ಸ್ಟ್ರಾ ಸೀರೆ ಏನಿರುತ್ತೆ ಅದನ್ನೆಲ್ಲ ಸೇರಿಸ್ಬಿಟ್ಟು ನಾನಿಲ್ಲಿ ಹಿಂದೆಗಡೆ ಥ್ರೆಡ್ಡನ್ನು ಕಟ್ಟಿರೋದು. ಬಲಗಡೆ ಕಾಲ ಮೇಲೆ ಸೀರೆಯನ್ನು ಹಾಕಿದ್ವಲ್ಲ ನಾವು, ಆ ಸೀರೆಯನ್ನು ಈ ಬಲಗಡೆ ಕಾಲಿನ ಪಾದ ಏನಿದೆ ಆ ಪಾದದ ಮೇಲೆ ಈ ರೀತಿ ನೀಟಾಗಿ ಕ್ಲೋಸ್ ಮಾಡಿಬಿಟ್ಟು ಕೆಳಗಡೆ ಒಂದು ಸೆಕ್ಯೂರ್ ಪಿನ್ನನ್ನು ಹಾಕ್ತಾ ಇದ್ದೀನಿ, ಸೇಫ್ಟಿ ಪಿನ್ನನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಪಿನ್ನನ್ನು ಹಾಕಿಬಿಟ್ಟು ಕೆಳಗಡೆ ಸೀರೆಯ ಒಂದು ನರಿಗೆ ಕಾಣ್ತಾ ಇದೆ ನೋಡಿ, ಅದನ್ನು ಈಗ ಬಲಗಡೆ ಭಾಗದಿಂದ ನೀವು ಕಾಲಿನ ಮೇಲೆ ಹಾಕಿದರೆ ಆಟೋಮೆಟಿಕ್ಕಾಗಿ ಈ ರೀತಿ ಶೇಪ್ ಬರುತ್ತೆ. ಸೆರಗು ನೀಟಾಗಿ ಒಂದು ಶೇಪಲ್ಲಿ ಕೂತಿದೆ ನೋಡ್ಬೋದು. ಇಲ್ಲಿ ಬಾರ್ಡ್ರ್ ನೀಟಾಗಿ ಕಾಲಿನ ಮೇಲೆ ಇರೋದು ಕಾಣಿಸ್ತಾ ಇದೆ ನಿಮಗೆ. ಈ ರೀತಿ ಶೇಪ್ ಬರುತ್ತೆ. ನೀವು ಬೇಕು ಅಂದರೆ ಮೇಲೆ ಬಾರ್ಡ್ರ್ ಹತ್ರ ಮೇಲ್ಗಡೆನೂ ಸಹ ಒಂದು ಸೇಫ್ಟಿ ಪಿನ್ನನ್ನು ಹಾಕ್ಬೋದು. ನೆಕ್ಸ್ಟ್ ಎಡಗಡೆ ಕಾಲಿಗೂ ಅಷ್ಟೇ ನಾನು ನೋಡಿ ಈ ರೀತಿ ಕಾಲನ್ನು ಒಳಗೆ ಪೂರ್ತಿ ಸೀರೆಯ ಬಾರ್ಡ್ರ್ ಇದೆಯಲ್ಲ ಅಲ್ಲಿಗೆ ಇಟ್ಬಿಟ್ಟು 2 ಬಾರ್ಡ್ರನ್ನು ಪಾದದ ಹತ್ರ ಜಾಯಿಂಟ್ ಮಾಡಿಬಿಟ್ಟು ಅಲ್ಲಿಗೊಂದು ಸೇಫ್ಟಿ ಪಿನ್ನನ್ನು ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಕೆಳಗಡೆ ಏನಿದೆ ಆ ಬಾರ್ಡರು ಅದನ್ನು ಎಡಗಡೆ ಕಾಲನ್ನ ಮೇಲೆ ತೊಡೆಯ ಭಾಗಕ್ಕೆ ಹಾಕಿಬಿಟ್ಟು ಅಲ್ಲಿಗೂ ಸಹ ಒಂದು ಸೇಫ್ಟಿ ಪಿನ್ನನ್ನು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟಾದಮೇಲೆ ನೀವು ನಿಮ್ಗೆ ಇಲ್ಲಿ ಯಾವ ಶೇಪು ನಿಮಗೆ ಬೇಕು ಅನಿಸುತ್ತೆ ಅದನ್ನು ನೀವು ಅಲಂಕಾರನ ಮಾಡ್ಕೋಬೋದು. ನೋಡಿ ಈಗ 2 ಕಾಲುಗಳು ರೆಡಿಯಾಗಿದೆ. ಇವಾಗ ನೀವು ಒಂದು ಕಾಲಿನ ಮೇಲೆ ಇನ್ನೊಂದು ಕಾಲು ಹಾಕಿ ದೇವಿ ಕೂತಿರೋ ಥರ ಅಲಂಕಾರ ಮಾಡ್ಕೋಬೋದು, ಅಥವಾ ಒಂದು ಕಾಲು ಕೆಳಗಡೆ ಬಿಟ್ಬಿಟ್ಟು ಇನ್ನೊಂದು ಕಾಲನ್ನು ಮಡಚಿರೋ ಹಾಗೆ ಇಟ್ಬಿಟ್ಟು ಅಲಂಕಾರ ಮಾಡ್ಕೋಬಹುದು. ತೋರಿಸ್ತೀನಿ ನಾನು ಒಂದೊಂದೇ ಯಾವ ರೀತಿಯಾಗಿ ಅಲಂಕಾರ ಮಾಡ್ಬೋದು ಅಂತ. ನೋಡಿ, ಒಂದು ಕಾಲು ಕೆಳಗಡೆ ಇಟ್ಬಿಟ್ಟು ಒಂದು ಕಾಲನ್ನು ಮಾತ್ರ ಫೋಲ್ಡ್ ಮಾಡಿ ಇಟ್ಟಿರೋ ಥರ ನಿಮಗೆ ಇಷ್ಟ ಆಯಿತು ಅಂದರೆ ಈಗ ಮೇಲ್ಗಡೆ ಕಾಲು ನಾವೇನು ಫೋಲ್ಡ್ ಮಾಡಿರ್ತೀವಲ್ಲ ಅಲ್ಲಿಗೆ ನೀಟಾಗಿ ಪಾದದ ಹತ್ರ ಮತ್ತು ಸೀರೆಯ ನರಿಗೆಗಳಿರುತ್ತಲ್ವ ಅಲ್ಲಿಗೆ ಜಾಯಿಂಟ್ ಮಾಡಿಬಿಟ್ಟು ಒಂದು ಪಿನ್ನನ್ನು ಹಾಕ್ಕೋಬೋದು ನೀವು. ಹಾಕ್ಬಿಟ್ಟು ಕೆಳಗಡೆ ಮಿಕ್ಕಿರೋ ನರಿಗೆಗಳು ಏನಿರುತ್ತೆ ನೋಡಿ ಅದನ್ನು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀಟಾಗಿ ನೀವು ಜೋಡಿಸ್ಕೋಬೋದು. ಒಂದೇ ಹತ್ರ ನಿಮಗೆ ನರಿಗೆ ಬೇಕು ಅಂದರೆ ಒಂದೇ ಹತ್ರ ಜೋಡಿಸ್ಕೋಬೋದು, ಇಲ್ಲ ಪೂರ್ತಿ ಕೆಳಗಡೆ ಹರಡಿರೋ ಥರ ಜೋಡಿಸ್ಕೋಬೇಕು ಅಂದರೆ ಆ ರೀತಿ ಜೋಡಿಸ್ಕೋಬೋದು. ನಾನಿಲ್ಲಿ ಹ್ಯಾಂಡ್ನ ಫಿಕ್ಸ್ ಮಾಡ್ತಾ ಇದ್ದೀನಿ. ಈ ಹ್ಯಾಂಡು ಸಹ ನಾನೇ ಮಾಡ್ಕೊಂಡಿರೋದು. ಇದರ ಲಿಂಕ್ ನಂದು ಇನ್ನೊಂದು ವಿಡಿಯೋದಲ್ಲಿದೆ. ಈ ವಿಡಿಯೋ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕು ಅಂದರೆ ನೀವು ಕಾಲು ಮತ್ತು ಕೈಗಳನ್ನ ಯಾವ ರೀತಿ ಮಾಡೋದು ಅಂತ ನೋಡಬಹುದು. ನಾನಿಲ್ಲಿ ಕೈಗಳನ್ನ ಸಹ ಇವಾಗಲೇ ಕಟ್ಟಿ ತೋರಿಸ್ತಾ ಇದ್ದೀನಿ ನಿಮಗೆ. ಒಂದು ಯಾವ ರೀತಿ ಶೇಪ್ಗಳು ಎಲ್ಲ ಅಲಂಕಾರದಲ್ಲೂ ದೇವಿ ಯಾವ ರೀತಿ ಕಾಣುತ್ತೆ ಅನ್ನೋದೊಂದು ನಿಮಗೆ ಐಡಿಯಾ ಬರುತ್ತಲ್ವ, ಅದಕ್ಕೋಸ್ಕರ ಈ ರೀತಿ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ಪದ್ಮಾಸನದಲ್ಲಿ ಕೆಳಗಡೆ ನರಿಗೆಗಳನ್ನ ಬಿಟ್ಬಿಟ್ಟು ಮೇಲೆ ಪದ್ಮಾಸನದಲ್ಲಿ ದೇವಿ ಕೂತಿದ್ರೆ ಯಾವ ಥರ ಕಾಣುತ್ತೆ ಅನ್ನೋದಕ್ಕೆ ತೋರಿಸ್ತಾ ಇದ್ದೀನಿ. ನಾನು ಸೀರೆಯನ್ನು ಪೂರ್ತಿ ನಿಮಗೆ ನರಿಗೆಗಳನ್ನ ಫ್ರಿಲ್ಲ ತೋರಿಸ್ತಾ ಇಲ್ಲ, ಜಸ್ಟ್ ಹೀಗೆ ಒಂದೊಂದು ಸ್ವಲ್ಪ ತೋರಿಸ್ತಾ ಇದ್ದೀನಿ. ನೀವು ಪೂರ್ತಿಯಾಗಿ ಯಾವ ಡಿಸೈನ್ನ ನೀವು ಸೆಲೆಕ್ಷನ್ ಮಾಡ್ಕೊತೀರಿ ಅದನ್ನು ನೀವು ಮಾಡಿಬಿಟ್ಟು ಮಿಕ್ಕಿರೋ ಕೆಳಗಡೆ ನರಿಗೆಗಳನ್ನ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಜೋಡಿಸ್ಕೋಬೋದು. ಪದ್ಮಾಸನದಲ್ಲಿ ಬೇಕು ಅಂದರೆ ನಿಮಗೆ ಒಂದು ಕಾಲಿನ ಮೇಲೆ ಇನ್ನೊಂದನ್ನು ಕಾಲನ್ನ ಇಟ್ಬಿಟ್ಟು ಸೀರೆಯ ಸೇಮ್ ಕಲರಲ್ಲಿ ಥ್ರೆಡ್ಡನ್ನು 2 ಕಾಲನ್ನ ಸೇರಿಸ್ಬಿಟ್ಟು ನೀವು ಗಂಟಾಕ್ಬೋದು, ಅಥವಾ ಮೇಲ್ಗಡೆ ಕಾಲನ್ನ ಮೇಲೆ ಒಂದು ಕಾಲ ಮೇಲೆ ಇನ್ನೊಂದು ಕಾಲ ಮೇಲೆ ಇಟ್ಬಿಟ್ಟು ಹಿಂಭಾಗದಲ್ಲಿ ಕಾಲಿನ ಹಿಂದೆ ಏನು ಸೀರೆ ಇರುತ್ತಲ್ವ ಅದಕ್ಕೆ ಒಂದು ಪಿನ್ನಿಂದ ಸಹ ನೀವು ಸೆಕ್ಯೂರ್ ಮಾಡ್ಬೋದು. ನೆಕ್ಸ್ಟ್ ಇವಾಗ ಇನ್ನೊಂದು ಅಲಂಕಾರ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಕಾಲುಗಳನ್ನು 2 ನಾನು ಪದ್ಮಾಸನದಲ್ಲಿ ಕೂರಿಸೋದಕ್ಕೋಸ್ಕರ ಜಾಯಿಂಟ್ ಮಾಡಿದ್ವಲ್ಲ ಆ ಪಿನ್ಗಳನ್ನ ತೆಗಿತಾ ಇದ್ದೀನಿ. ತೆಗೆದ್ಬಿಟ್ಟು ಒಂದು ಬಲಗಡೆ ಕಾಲನ್ನು ಹಾಗೆ ಕೆಳಗೆ ಇಡ್ತಾ ಇದ್ದೀನಿ. ಇಟ್ಬಿಟ್ಟು ಎಡಗಡೆ ಕಾಲನ್ನ ಮೇಲೆಗಡೆ ಫೋಲ್ಡ್ ಮಾಡಿ ಕೂತಿರೋ ಥರ ಯಾವ ರೀತಿ ಕೂರಿಸೋದು ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿ ನೋಡಿ, ನಿಮಗೆ ಎಡಗಾಲು ಬೇಕಾ ಅಥವಾ ಬಲಗಾಲು ಬೇಕಾ, ಯಾವ ಕಾಲು ನೀವು ಫೋಲ್ಡ್ ಮಾಡಬೇಕು ಅಂದ್ಕೊಳ್ತೀರೋ ಆ ಕಾಲನ್ನ ಫೋಲ್ಡ್ ಮಾಡಿಬಿಟ್ಟು ಒಂದು ಪಿನ್ನಿಂದ ಈ ಟೇಬಲ್ ಇಟ್ಬಿಟ್ಟು ಟೇಬಲ್ ಮೇಲೆ ನಾನೊಂದು ಬಟ್ಟೆ ಹಾಕಿನಲ್ವ ಆ ಬಟ್ಟೆ ಮತ್ತು ಸೀರೆಯ ಎರಡಕ್ಕೂ ಜಾಯಿಂಟ್ ಮಾಡಿಬಿಟ್ಟು ನಾನಿಲ್ಲಿ ಪಿನ್ನನ್ನು ಹಾಕಿ ತೋರಿಸ್ತಾ ಇದ್ದೀನಿ. ಈ ರೀತಿಯೂ ಸಹ ನೀವು ಕೂರಿಸಬಹುದು. ನೆಕ್ಸ್ಟ್ ಇದು ಬೇಡ ಅಂದರೆ ಇನ್ಯಾವ ರೀತಿ ಇನ್ನೊಂದು ದರ್ಬಾರ್ ಸ್ಟೈಲಲ್ಲಿ ಅಲಂಕಾರ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ. ಇವಾಗ ದೇವಿ ಒಂದು ಕಾಲಿನ ಮೇಲೆ ಇನ್ನೊಂದು ಕಾಲನ್ನು ಹಾಕಿಬಿಟ್ಟು
ಕೂತಿರೋ ಥರ ಅಲಂಕಾರ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈ ಕೆಳಗಡೆ ಮರ್ಚಿರೋ ನರಿಗೆಗಳು ಏನಿದೆ ನೋಡಿ, ಅದನ್ನು ಪೂರ್ತಿಯಾಗಿ ನಾನು ಬಲಭಾಗಕ್ಕೆ ತೊಗೊಂಡಿದ್ದೀನಿ. ನಿಮಗೆ ಎಡಗಡೆ ಬೇಕು ಅಂದರೆ ನೀವು ಎಡಗಡೆ ತೊಗೊಂಡು ಕಾಲನ್ನು ನೀವು ಅಪೋಸಿಟಾಗಿ ಮರ್ಚಬೇಕಾಗುತ್ತೆ. ಅವಾಗ ನೀವು ಕಾಲನ್ನು ಯಾವ ಕಡೆ ನಾನು ಬಲಗಾಲನ್ನು ಎಡಗಡೆ ಮೇಲಿಟ್ಟಿದ್ದೀನಿ, ಎಡಗಾಲಿನ ಮೇಲಿಟ್ಟಿದ್ದೀನಿ. ಅದಕ್ಕೋಸ್ಕರ ನರಿಗೆಗಳನ್ನೆಲ್ಲ ನಾನು ಬಲಭಾಗಕ್ಕೆ ತೊಗೊಂಡಿದ್ದೀನಿ. ಎಲ್ಲ ನರಿಗೆಗಳನ್ನ ಈ ರೀತಿ ತೊಗೊಂಡ್ಬಿಟ್ಟು ನೀಟಾಗಿ ಜೋಡಿಸ್ಕೊಳ್ಳಿ. ಒಂದು ಕಡೆ ಜೋಡಿಸ್ಬಿಟ್ಟು ಅದನ್ನು ಪಿನ್ನಿಂದ ಆ ಪಿನ್ನ ತೊಗೊಂಡ್ಬಿಟ್ಟು ನೋಡಿ ಹಾಕ್ತಾಯಿದ್ದೀನಿ ಈ ನರಿಗೆಗಳಿಗೆಲ್ಲ ನಾನು. ಒಂದು 2-3 ನರಿಗೆಗಳಾದಮೇಲೆ ಒಂದು ಪಿನ್ನನ್ನು ಹಾಕಿರೂ ಸಹ ನೀಟಾಗಿ ಕೂರುತ್ತೆ. ನೀವು ಹಿಂದೆಗಡೆ ಟೇಬಲ್ ಮೇಲೆ ಒಂದು ಬಟ್ಟೆಯನ್ನು ಹಾಕಿರ್ತೀರಲ್ವ, ಆ ಬಟ್ಟೆಗೆ ಈ ಸೀರೆಯನ್ನು ಸೇರಿಸ್ಬಿಟ್ಟು ನೀಟಾಗಿ ಪಿನ್ ಮಾಡಿದ್ರಾಯಿತು. ಅದು ಇಲ್ಲಾಂದರೆ ನೀವು ಸೇಫ್ಟಿ ಗುಂಟು ಪಿನ್ ಇರುತ್ತಲ್ವ, ಸೀರೆ ಕಲರ್ ಸೇಮ್ ಸೀರೆ ಕಲರ್ ಇರೋ ಗುಂಟು ಪಿನ್ನಿಂದ ನೀವು ಹಾಕ್ಬೋದು. ಈ ರೀತಿ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ದೇವಿಗೆ. ಈ ರೀತಿ ಅಲಂಕಾರ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ಮತ್ತು ಇದಲ್ಲದೆ ನಿಮಗೆ ಯಾವ ಅಲಂಕಾರ ಇಷ್ಟ ಆಯಿತು ಅಂತ ಹೇಳಿ. ಈ ದರ್ಬಾರ್ ಸ್ಟೈಲಲ್ಲಿ ನಾನು ಅಲಂಕಾರ ಮಾಡಿರೋದ್ರಿಂದ ಸೈಡಿಗೆ ಪಿಲ್ಲೋಗಳನ್ನ ಇಕ್ತಾ ಇದ್ದೀನಿ. ಈ ಪಿಲ್ಲೋನು ಸಹ ಈಸಿಯಾಗಿ ಮನೆಯಲ್ಲೇ ಮಾಡ್ಬೋದು. ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋದು ನನ್ನ ಇನ್ನೊಂದು ಚಾನಲಲ್ಲಿ ವಿಡಿಯೋ ಇದೆ, ಅದನ್ನು ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಬೇಕು ಅಂದರೆ ಚೆಕ್ ಮಾಡ್ಬೋದು. ನೋಡಿ, ಇವಾಗ ಪೂರ್ತಿಯಾಗಿ ಅಲಂಕಾರ ಆದಮೇಲೆ ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಹತ್ರದಿಂದ ಯಾವ ರೀತಿ ಕಾಣಿಸ್ತಾ ಇದೆ ಅಲಂಕಾರ ಅಂತೇಳಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮಗೆ ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋದಲ್ಲಿ ನೆಕ್ಸ್ಟ್ ಸಿಗ್ತೀನಿ.